ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ನಟ ನೆನಪಿರಲಿ ಪ್ರೇಮ್ ಶ್ಲಾಘಿಸಿದ್ದಾರೆ. ಪಾಕಿಸ್ತಾನಕ್ಕೆ ಇಂಥದ್ದೊಂದು ಉತ್ತರ ನಾವು ನೀಡಬೇಕಾಗಿತ್ತು. ಯಾರಿಗೂ ಭಾರತವನ್ನ ಕೆಣಕುವ ಶಕ್ತಿ ಇಲ್ಲ, ತಾಕತ್ತಿದ್ರೆ ನಮ್ಮನ್ನ ಮುಟ್ಟಿ ನೋಡಿ ಅಂತ ನಟ ಪ್ರೇಮ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರಿಗಾರು ತಾಕತ್ತಿದ್ರೆ ಮಾಡಿ ಭಾರತದ ಮೇಲೆ ದಾಳಿ ನೋಡೋಣ. ನೀವು ಯಾರು ದಾಳಿ ಮಾಡಲ್ಲ ಭಾರತದ ಮೇಲೆ, ಯಾಕೆಂದ್ರೆ ಗೊತ್ತು ನಾವು ಇಂಥದ್ದು, ನಾವೇನು, ನಮ್ಮ ತಾಕತ್ತೇನು, ನಮ್ಮ ಸೈನ್ಯ ಏನು, ನಮ್ಮ ನೇವಿ ಏನು, ನಮ್ಮ ಏರ್ ಫೋರ್ಸ್ ಏನು, ಎಲ್ಲಾನು ನಿಮ್ಗೆ ಗೊತ್ತು. ಅದಕ್ಕಾಗಿ ಕೆಳಗಡೆ ಮೇಲೆ ಎರಡು ಬಾಯಿ ಮುಚ್ಕೊಂಡಿದ್ದೀರಾ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ನೀವೇನೋ ನಮ್ಮ ಮೇಲೆ ಸಿಂಪತಿ ತೋರಿಸ್ತಾ ಇದ್ದೀರಾ, ಇನ್ನೊಂದು ಅದೆಲ್ಲ ಏನು ಇಲ್ಲ. ನಿಮಗೂ ಇಂಡಿಯಾ ಅಂದರೆ ಫುಲ್ ಡರ್ ಇದೆ ಎಂಟೈರ್ ವರ್ಲ್ಡ್ಗೆ, ಅದಕ್ಕೋಸ್ಕರ ಅಷ್ಟೇ. ಉಗ್ರರ ನೆಲೆಗಳ ಮೇಲೆ ದಾಳಿ ಆಗಿರೋದು ಸರಿಯಾದ ನಿರ್ಧಾರ ಅಂತ ನಟ ಶಿವರಾಜ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಏಕಾಏಕಿ ಜನರ ಮೇಲಾಗಿದ್ದ ಉಗ್ರರ ದಾಳಿ ನಿಜಕ್ಕೂ ನೋವುಂಟು ಮಾಡಿತ್ತು. ಇದೀಗ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಸರಿಯಾದ ಉತ್ತರ ಕೊಟ್ಟಿದೆ ಅಂತ ಶಿವಣ್ಣ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೇ ಯಾರು ತಗೊಳ್ಳಲ್ಲ ನಿರ್ಧಾರಗಳನ್ನ. ಈಗ ನೀವು ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅದು. ಯಾಕಂದ್ರೆ ಯಾರಿಗೇ ಆದರೂ ಅನ್ಯಾಯ. ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್. ಅದು ಆ ಗಿಫ್ಟ್ನ ಬಂದು ಟಪ್ಪಾರ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಒಂದು ಭರವಸೆ ಅಷ್ಟೇ. ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೇನೆಯ ಕ್ರಮದ ಬಗ್ಗೆ ನಟ ಕಿಚ್ಚ ಸುದೀಪ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಭಾರತೀಯನಾಗಿ ಈ ಪವಿತ್ರ ಭೂಮಿಯ ಮಗನಾಗಿ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ನನಗೆ ನೋವನ್ನು ತಂದಿತ್ತು. ಇಂದು ನನಗೆ ನ್ಯಾಯ ಸಿಕ್ಕಂತೆ ಅನಿಸುತ್ತಿದೆ. ಆಪರೇಷನ್ ಸಿಂಧೂರ ಕೇವಲ ಒಂದು ಧ್ಯೇಯವಲ್ಲ, ಬದಲಾಗಿ ಒಂದು ಪವಿತ್ರ ಪ್ರತಿಜ್ಞೆ. ಇನ್ನು ನಟ ಧ್ರುವ ಸರ್ಜಾ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಭಾರತದಲ್ಲೇ ಇದ್ದುಕೊಂಡು ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿ ಹೊಂದಿದ್ದರೆ ನೀವು ಸಹ ಭಯೋತ್ಪಾದಕರೇ. ಭಾರತದ ದ್ರೋಹಿಗಳಾಗಬೇಡಿ. ಭಾರತದಲ್ಲಿ ಇರೋದು ಅಂದರೆ ಭಾರತವನ್ನು ನಂಬುವುದು. ನೀವು ವಾಸಿಸುವ ದೇಶವನ್ನು ಪ್ರೀತಿಸಿ, ಇಲ್ಲದಿದ್ದರೆ ಶೀಘ್ರದಲ್ಲೇ ನಿಮ್ಮನ್ನು ಭಾರತದಿಂದ ಹೊರಹಾಕಬೇಕಾಗುತ್ತದೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.